3 ಬಿಗ್ ಬ್ರೇಕಿಂಗ್. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಈಗಂತೂ ದಿನ ಕಳಿತಿದ್ದ ಹಾಗೆಯೇ ಈ ಮೂರನೇ ಅಲೆ ಆತಂಕ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಒಮೈಕ್ರಾನ್ ಕೇಸ್ 21ಕ್ಕೆ ಏರಿಕೆ ಆಗಿದೆ. ಒಮೈಕ್ರಾನ್ ಇವತ್ತು ಇನ್ನೆಷ್ಟು ಕೇಸ್ ಆಗುತ್ತೆ ಅನ್ನೋದು ಈಗಿರುವಂಥ ಒಂದು ಆತಂಕ. ಈ ಬೆಂಗಳೂರಿನಲ್ಲಿ ಟೆನ್ಷನ್. ಇವತ್ತು 5ರ ವರದಿ ರಿಲೀಸ್ ಆಗಬೇಕು. ಒಮೈಕ್ರಾನ್ ಎಂಟ್ರಿ ಭಯ ಬೇಡ, ಆದರೆ ಎಚ್ಚರಿಕೆ ಇರಲಿ. ಇದು ಅಲರ್ಟ್. ಎಲ್ಲರೂ ಹುಷಾರಾಗಿರೋಣ, ಎಚ್ಚರಿಕೆಯಿಂದಿರೋಣ ಅಂತ. ಮೊದಲ ಬ್ರೇಕಿಂಗ್ ನ್ಯೂಸ್. ಮೊದಲನೇ ಅಲೆ ನಿರ್ಲಕ್ಷ್ಯ ಮಾಡಿದಾಗ ಎರಡನೇ ಅಲೆ ಎಷ್ಟು ಅನುಭವಿಸಿದ್ವಿ ಅಂತ ಗೊತ್ತು. ಎರಡನೇ ಅಲೆಯ ನಿರ್ಲಕ್ಷ್ಯ ಮೂರನೇ ಅಲೆಗೆ ಬರುತ್ತೆ ಅಂದರೂ ಕೂಡ ಜನ ತಲೆ ಕೆಡಿಸ್ಕೋತಿಲ್ಲ. ಈಗ ದೇಶವನ್ನೇ ವ್ಯಾಪಿಸ್ತಾ ಇದೆ ನಿಧಾನಕ್ಕೆ ಒಮೈಕ್ರಾನ್ ಸೋಂಕು. ಬ್ರೇಕಿಂಗ್ ನ್ಯೂಸ್. ಹೆದರ್ಕೊಂಡು ಭಯಭೀತರಾಗಿ ಇನ್ನೇನೋ ಆಗ್ಬಿಡ್ಬೇಕು ಅಂತಲ್ಲ, ಆದರೆ ಎಚ್ಚರಿಕೆ ಇರಬೇಕು, ಅಲರ್ಟ್ ಆಗಿರಬೇಕು. ಯಾಕೆಂದ್ರೆ ನಿನ್ನೆ ಒಂದೇ ದಿನ 3 ರಾಜ್ಯಗಳಲ್ಲಿ 17 ಒಮೈಕ್ರಾನ್ ಕೇಸ್ ದಾಖಲಾಗಿದೆ. ರಾಜಸ್ಥಾನ್, ಮಹಾರಾಷ್ಟ್ರ ಮತ್ತು ದೆಹಲಿ. ರಾಜಸ್ಥಾನದಲ್ಲಿ 9, ಮಹಾರಾಷ್ಟ್ರದಲ್ಲಿ 7, ದೆಹಲಿಯಲ್ಲಿ 1 ಕೇಸ್. ದೇಶದಲ್ಲಿ 5 ರಾಜ್ಯಗಳ ಒಟ್ಟು 21 ಒಮೈಕ್ರಾನ್ ಪತ್ತೆಯಾಗಿದೆ. ಹಾಗಾಗಿ ಅಲರ್ಟ್. 66 ವರ್ಷದ ವ್ಯಕ್ತಿ, ಬೆಂಗಳೂರಿನಲ್ಲಿ ಫಸ್ಟ್ ಕೇಸ್ ಇಡೀ ದೇಶಕ್ಕೇನೆ. ಆಫ್ರಿಕಾದಿಂದ ಬಂದರು, ಇಲ್ಲಿ ಒಮೈಕ್ರಾನ್ ಪಾಸಿಟಿವ್ ಆಯಿತು, ಚಿಕಿತ್ಸೆ ಪಡೆದು ಆಫ್ರಿಕಾಗೆ ವಾಪಸ್ ಹೋದರು. ಟೆನ್ಷನ್ ಇಲ್ಲ, ಒಬ್ರು ಇಲ್ಲವೇ ಇಲ್ಲ. ಆದರೆ ಇನ್ನೊಬ್ರು ಇದ್ದಾರೆ ಇಲ್ಲೇ. ಅವರು 46 ವರ್ಷ ಡಾಕ್ಟ್ರು. ಒಮೈಕ್ರಾನ್ ಅಟ್ಯಾಕ್ ಆಗಿದೆ. ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕಿತರ ಕ್ವಾರಂಟೈನ್ ಪ್ಲಸ್ ಇವತ್ತು ರಿಪೋರ್ಟ್ ಬರಬೇಕು ಅವ್ರದ್ದು. ಪ್ರೈಮರಿ ಕಾಂಟ್ಯಾಕ್ಟ್, ಸೆಕೆಂಡ್ರಿ ಕಾಂಟ್ಯಾಕ್ಟ್ ಎಲ್ಲೂ ಯಾರ್ಯಾರು ಅಂತೆಲ್ಲ ಟ್ರೇಸ್ ಔಟ್ ಮಾಡಿದ್ರು. 100 ಗಟ್ಟಲೆ ಇದ್ದಾರೆ. ಇನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬೇರೆ ಬೇರೆ ದೇಶ, ಅದರಲ್ಲೂ ಹೈ ಅಲರ್ಟ್ ದೇಶಗಳಿಂದ ಬರೋರ ಮೇಲೆ ಕಣ್ಣಿಡ್ತಿದ್ದಾರೆ. ಎಲ್ಲ ಕಡೆ ಅಲರ್ಟ್ ಆಗ್ತಿದ್ದಾರೆ. ವೈಯಕ್ತಿಕವಾಗಿ ನಾವು ಕೂಡ ಗುಜರಾತಲ್ಲಿ ನೋಡಿ, 72 ವರ್ಷದ ವ್ಯಕ್ತಿಗೆ ಒಮೈಕ್ರಾನ್ ಬಂದಿದೆ. ಜಿಂಬಾಬ್ವೆಯಿಂದ ಬಂದಿದ್ದರು, ಅವ್ರಿಗೀಗ ಒಮೈಕ್ರಾನ್ ಪಾಸಿಟಿವ್ ಆಯಿತು. ಇದು ಗುಜರಾತ್. ಕಳೆದ ವಾರ ಕಂಡು ಬಂದಿರುವಂತಹ ಸೋಂಕು ಕನ್ಫರ್ಮೇಷನ್ 3ನೇ ಕೇಸ್ ಅದು. ಅವರಿಗೆ 72 ವರ್ಷ. ದೆಹಲಿಲೂ ಇದೆ ಕೇಸು, ಗುಜರಾತಲ್ಲೂ ಇದೆ, ರಾಜಸ್ಥಾನದಲ್ಲಿ ಕೂಡ ಇದೆ. ಹೈಯೆಸ್ಟ್ ರಾಜಸ್ಥಾನ್, 9 ಕೇಸು ರಾಜಸ್ಥಾನದಲ್ಲಿ. ಮಹಾರಾಷ್ಟ್ರ 33 ವರ್ಷದ ವ್ಯಕ್ತಿ, ಅವರಿಗೆ ಒಮೈಕ್ರಾನ್ ಪಾಸಿಟಿವ್, ಯಂಗ್ಸ್ಟರ್. ದೊಂಬಿವಿಲಿ ಮೂಲದ ವ್ಯಕ್ತಿಗೆ ಈ ಪಾಸಿಟಿವ್ ಬಂದಿರೋ ಒಂದು ಮಾಹಿತಿ ಸಿಗ್ತಾ ಇದೆ. ಆದರೆ ವ್ಯಾಕ್ಸಿನ್ ಪಡೆದಿಲ್ಲ ಅಂತ ಟೆಸ್ಟಲ್ಲಿ ಗೊತ್ತಾಗಿದೆ. ದುಬೈ ಮೂಲಕ ಕೇಪ್ ಟೌನ್ಗೆ ಆಗಮನ ಬಂದಿದ್ದರು. ಸೊ ಅದಾದಮೇಲೆ ಅವ್ರಿಗೆ ಗೊತ್ತಾಯಿತು. ನವೆಂಬರ್ 24 ದೆಹಲಿ ಮೂಲಕ ಮುಂಬೈಗೆ ಬಂದಿದ್ದರು. 33 ವರ್ಷ, ಯಂಗ್ಸ್ಟರ್. ಸೊ ಹಾಗಾಗಿ ವಯೋಮಿತಿ ಇಲ್ಲದೆ 66, 70, 33, 37 ವರ್ಷ ದೆಹಲಿ. ಅಲ್ಲೂ ಕೂಡ ಒಬ್ಬ ವ್ಯಕ್ತಿಗೆ ಒಮೈಕ್ರಾನ್ ಪಾಸಿಟಿವ್. ತಾಂಜೇನಿಯಾದಿಂದ ಆ ವ್ಯಕ್ತಿ ವಾಪಸ್ ಬಂದಿದ್ದರು ದೆಹಲಿಗೆ, ರಾಷ್ಟ್ರದ ರಾಜಧಾನಿ. ಡಿಸೆಂಬರ್ 2ನೇ ತಾರೀಕು ಆ ವ್ಯಕ್ತಿ 36, 37 ವರ್ಷ ದೆಹಲಿಗೆ ಬಂದಿದ್ದರು. ನಿನ್ನೆ ಒಂದೇ ದಿನ 7 ಕೇಸ್ ದಾಖಲಾಗಿದೆ ಮಹಾರಾಷ್ಟ್ರದಲ್ಲಿ. ಸೊ ಹಾಗಾಗಿ ಮಹಾರಾಷ್ಟ್ರ, ಮುಂಬೈ ಭಾಗ ಅಲರ್ಟ್. 18 ವರ್ಷದ ಒಳಗಿನ 3ರಲ್ಲಿ ಒಮೈಕ್ರಾನ್. ಇನ್ನೂ ಸ್ವಲ್ಪ ಕೇರ್ ತೊಗೋಬೇಕು, ಬಿಕಾಸ್ ವೆರಿ ಯಂಗ್ಸ್ಟರ್ಸ್ ಅವರೆಲ್ಲ. ನಿನ್ನೆ ಒಂದೇ ದಿನ ಮಹಾರಾಷ್ಟ್ರದಲ್ಲಿ 7 ಜನಕ್ಕೆ, ಅದು ಒಂದೇ ಕುಟುಂಬದ 4 ಜನಕ್ಕೆ ಈ ಒಮೈಕ್ರಾನ್ ಸೋಂಕು. ಅದು ರಾಜಸ್ಥಾನದಲ್ಲಿ. ಆಫ್ರಿಕಾದಿಂದ ಬಂದವರಿಗೆ ಸೋಂಕು ತಗುಲಿದೆ ಅನ್ನೋ ಕನ್ಫರ್ಮೇಷನ್ ಸಿಕ್ಕಿದೆ. 4 ಜನರ ಸಂಪರ್ಕದಲ್ಲಿದ್ದವರು 5 ಜನ. ಇದು ರಾಜಸ್ಥಾನದ ಸುದ್ದಿ. ನಿನ್ನೆ ಒಂದೇ ದಿನ ದೇಶದಲ್ಲಿ ರಾಜಸ್ಥಾನದಲ್ಲಿ ಅತಿ ಹೆಚ್ಚು ಒಮೈಕ್ರಾನ್ ಕೇಸ್ಗಳು ದಾಖಲಾಗಿದೆ. ಅಲರ್ಟ್, ಅಲರ್ಟ್, ಅಲರ್ಟ್. ಹುಷಾರಾಗಿದೆ. ನಾವು ಭಯ ಅಂದೇ ಹೋದ್ರೂ ಒಂಚೂರು ಇದ್ದೇ ಇರುತ್ತೆ, ಆತಂಕ ಅಂತೂ ಇದ್ದೇ ಇದೆ. ಇಡೀ ದೇಶದಾದ್ಯಂತ ಅದು ಒಮೈಕ್ರಾನ್ನ ಆತಂಕ. ಅದು ಹೊರಬೀಳುತ್ತಾ. ಹಾಗಾದರೆ 16 ಜನರ ರಿಪೋರ್ಟ್ ಇವತ್ತು ಅಂತ. ಹೈ ರಿಸ್ಕ್ ದೇಶಗಳಿಂದ ಬಂದವರ ವರದಿಯಲ್ಲಿ ಏನಿದೆ ಈ ಕ್ಷಣ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಕಿಂಗ್ ನ್ಯೂಸ್. ಕ್ವಿಕ್ ಆಗಿ ರೀಕ್ಯಾಪ್. ದೇಶದಲ್ಲಿ ರಾಜಸ್ಥಾನ, ದೆಹಲಿ, ಗುಜರಾತ್, ಕರ್ನಾಟಕ ಈಗಾಗಲೇ 21 ಪ್ರಕರಣ ಇದೆ. ಇವತ್ತು 4 ರಾಜ್ಯಗಳ 16 ಮಂದಿಯ ವರದಿ ಇವತ್ತು ರಿಲೀಸ್ ಆಗುವ ಸಾಧ್ಯತೆ ಇದೆ ಅನ್ನೋದು ಸಿಗ್ತಾ ಇರುವಂಥ ಮಾಹಿತಿ. ಇವತ್ತು ಜಿನೋಮ್ ಸೀಕ್ವೆನ್ಸಿಂಗ್, ಯಾಕೆಂದ್ರೆ 3-4 ದಿನ ಬೇಕು ಅದರ ರಿಪೋರ್ಟ್ ಎಲ್ಲ ಬಂದು ಇವ್ರ ಕೈ ಸೇರೋದಕ್ಕೆ. ಸೊ ಹಾಗಾಗಿ ಇವತ್ತು ಆ ಎಲ್ಲ ರಿಪೋರ್ಟ್ ಬರುತ್ತೆ ಅಂತ. ಜೊತೆಗೆ ಕರ್ನಾಟಕ, ಬೆಂಗಳೂರು ದೇಶದ ಮೊದಲ ಒಮೈಕ್ರಾನ್ ಕೇಸ್ ಪತ್ತೆಯಾಗಿರೋದು. 46 ವರ್ಷ. ಅವರ ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕಿತರು ಯಾರಿದ್ದಾರೆ ಅವರೆಲ್ಲರ ರಿಪೋರ್ಟ್ ಇವತ್ತು ಬರುತ್ತೆ ಅನ್ನೋದಿದೆ. ಸೊ ಹಾಗಾಗಿ
ಆ ರಿಪೋರ್ಟ್ ನೆಗೆಟಿವ್ ಬಂದರೆ ಎಲ್ಲರೂ ನಿಟ್ಟುಸಿರು ಹಬ್ಬ ಬಚಾವು ಅಂತ. ಪಾಸಿಟಿವ್ ಬಂದರೆ ಮತ್ತೆ ಒಂದಷ್ಟು ಸ್ಟ್ರಿಕ್ಟ್ ರೂಲ್ಸ್, ಒಂದಷ್ಟು ಆತಂಕ ಮುಂದುವರಿಯುತ್ತದೆ. ಅದನ್ನು ನಾವು ಫೇಸ್ ಮಾಡಬೇಕು. ಸೊ ಹಾಗಾಗಿ ಮಾಸ್ಕ್ ಹಾಕೊಳ್ಳೋದನ್ನ, ಸಾಮಾಜಿಕ ಅಂತರ ಇಟ್ಕೊಳ್ಳೋದನ್ನ, ಪ್ಲಸ್ ಸೆಕೆಂಡ್ ಡೋಸ್ ವ್ಯಾಕ್ಸಿನೇಷನ್ ತೊಗೊಳ್ಳೋದನ್ನ, ಇದ್ಯಾವುದನ್ನು ಮರಿಬೇಡಿ. ಆರೋಗ್ಯ ಇಲಾಖೆಯಿಂದ ಇವತ್ತು ಮಾಹಿತಿ ಬರುವ ಸಾಧ್ಯತೆ ದಟ್ಟವಾಗಿದೆ. ಸೊ ಹಾಗಾಗಿ ಆರೋಗ್ಯ ಇಲಾಖೆಯ ಮಾಹಿತಿಗೋಸ್ಕರ ಕಾಯುವಿಕೆ. 4 ರಾಜ್ಯಗಳ 16 ಮಂದಿಯ ಇವತ್ತಿನ ಜಿನೋಮಿಕ್ ಸೀಕ್ವೆನ್ಸಿಂಗ್ ರಿಪೋರ್ಟ್ ಬರುವ ಸಾಧ್ಯತೆ. ಏಕೆಂದರೆ ಅವರೆಲ್ಲ ಹೈ ರಿಸ್ಕ್ ದೇಶದಿಂದ ಬಂದವರ ಜೊತೆ ಕಾಂಟ್ಯಾಕ್ಟ್ ಇರೋರು, ಜೊತೆಗೆ ಹೈ ರಿಸ್ಕ್ ದೇಶದಿಂದ ಬಂದವರು, ಇವರೆಲ್ಲರದ್ದು ಟೆಸ್ಟ್ ಆಗಿದೆ. ಅದರ ರಿಪೋರ್ಟ್ ಬರಬೇಕು. ಕೌಂಟ್ ಡೌನ್ ಇವತ್ತಿನ ರಿಪೋರ್ಟ್ಗೆ. ಇನ್ನು ನಮ್ಮ ಕರ್ನಾಟಕಕ್ಕೆ ಇವತ್ತು ಒಮೈಕ್ರಾನ್ ಸೋಂಕಿನ ಟೆನ್ಷನ್. ಇವತ್ತು 5 ಜನರ ಜಿನೋಮ್ ಸೀಕ್ವೆನ್ಸಿಂಗ್ ರಿಪೋರ್ಟ್ ಕೂಡ ರಿಲೀಸ್ ಆಗೋ ಸಾಧ್ಯತೆ ಇದೆ. ಬ್ರೇಕಿಂಗ್ ನ್ಯೂಸ್. ಕೊರೋನಾ ಇರುವಂತಹ 5 ಜನ ರಿಪೋರ್ಟ್ ಪಾಸಿಟಿವಾ ನೆಗೆಟಿವಾ ಇವತ್ತದು ಗೊತ್ತಾಗುತ್ತೆ. ಕರ್ನಾಟಕದ 5 ಜನ ಒಮೈಕ್ರಾನ್ ಸೋಂಕಿನ ಟೆನ್ಷನ್ ಇದೆ ಅವರಿಗೆ. 46 ವರ್ಷದ ವ್ಯಕ್ತಿಯ ಸಂಪರ್ಕದಲ್ಲಿದ್ದವರು ಆ 5 ಜನ ಕೂಡ ಅವರ ಜಿನೋಮಿಕ್ ಸೀಕ್ವೆನ್ಸಿಂಗ್ ಟೆಸ್ಟ್ ಹೋಗಿದೆ. ಇವತ್ತದು ಬರಬೇಕು. ಹಾಗಾಗಿ ಒಂದಷ್ಟು ಆತಂಕ ಇದ್ದೇ ಇದೆ. ಅದು ಪಾಸಿಟಿವ್ ಆದರೆ ಆತಂಕ ಜಾಸ್ತಿ ಆಗುತ್ತೆ, ನೆಗೆಟಿವ್ ಬಂದರೆ ಟೆನ್ಷನ್ ಇರಲ್ಲ. ಸೊ ಹಾಗಾಗಿ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಟೆಸ್ಟ್ ನಡೀತಾ ಇದೆ. ಅದು ರೈಲ್ವೆ ಸ್ಟೇಷನ್ನು, ಮೆಜೆಸ್ಟಿಕ್ಕು, ಏರ್ಪೋರ್ಟು, ಎಲ್ಲ ಜನನಿಬಿಡ ಪ್ರದೇಶಗಳಲ್ಲಿ ಎಲ್ಲ ಕಡೆ ಈಗ ಟೆಸ್ಟಿಂಗ್ ಜಾಸ್ತಿ ಮಾಡ್ತಿದ್ದಾರೆ. ಬಾರ್ಡ್ಗಳು ಚೆಕ್ ಮಾಡ್ತಿದ್ದಾರೆ. ಅಥವಾ ನಿಮ್ಮ ಆ್ಯಪ್ ಓಪನ್ ಮಾಡಿಸಿ ನೀವು ಸೆಕೆಂಡ್ ಡೋಸ್ ತೆಗೆದುಕೊಂಡಿರಬೇಕು. ಎಲ್ಲ ಕಡೆ ಅಷ್ಟೇ, ಟ್ರೈನ್ಲಿ ಪ್ರಯಾಣ ಮಾಡೋರಾದರೂ ಅಷ್ಟೇ, ನೀವು ಅದನ್ನು ತೊಗೊಂಡು ಹೋದರೆ ಮಾತ್ರ. ಜೊತೆಗೆ ಎಲ್ಲೇ ಸಿಂಪ್ಟಮೆಟಿಕ್ ಆದರೂ ಇಮಿಡಿಯೇಟಾಗಿ ನಿಮ್ಮನ್ನು ಪ್ರಯಾಣ ಮಾಡೋಕ್ಕೆ ಬಿಡಲ್ಲ. ಇಮಿಡಿಯೇಟಾಗಿ ವಿಡ್ರಾ ಮಾಡಿಸಿ ನಿಮಗೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ, ಕ್ವಾರಂಟೈನ್ ಮಾಡ್ತಾರೆ. ಸೊ ಹಾಗಾಗಿ ಎಲ್ಲೂ ಯಾವುದೇ ಸಂದರ್ಭದಲ್ಲಿ ನೆಗ್ಲೆಕ್ಟ್ ಮಾಡಬೇಡಿ. ಬಿಡ ಏನೂ ಪರವಾಗಿಲ್ಲ, ಬಿಡೋ ನಾವು ಶಕ್ತಿವಂತರಿದ್ದೀವಿ ಅಂತ ತಡ್ಕೋತೀವಿ, ಆ ಥರದ್ದೆಲ್ಲ ಬೇಡ. ಎನಿಥಿಂಗ್ ಅನ್ಯೂಶುವಲ್ ಅನ್ಸುತ್ತಾ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಇನ್ನು ಪ್ರಪಂಚದಾದ್ಯಂತ ಒಂದು ಸುದ್ದಿ ಕೊಡ್ತೀನಿ ನಾನೀಗ. ದಕ್ಷಿಣ ಆಫ್ರಿಕಾ, ಬ್ರಿಟನ್ನಲ್ಲಿ ಅತಿ ಹೆಚ್ಚು ಒಮೈಕ್ರಾನ್ ಪತ್ತೆ ಆಗಿರೋದು. ಒಟ್ಟು 44 ದೇಶ, 900ಕ್ಕೂ ಹೆಚ್ಚು ಒಮೈಕ್ರಾನ್ ಕೇಸ್. ಬ್ರೇಕಿಂಗ್ ನ್ಯೂಸ್. ಪ್ರಪಂಚದಾದ್ಯಂತ 44 ದೇಶದಲ್ಲಿ ಒಮೈಕ್ರಾನ್ ಇದೆ. ದಕ್ಷಿಣ ಆಫ್ರಿಕಾ, ಬ್ರಿಟನ್ನಲ್ಲಿ ಅತಿ ಹೆಚ್ಚು ಕೇಸ್ಗಳು. ಇಡೀ ಪ್ರಪಂಚದಲ್ಲಿ 900ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ ಆ 44 ದೇಶಗಳಲ್ಲಿ. ಆದರೆ ದುರಂತ ಏನಪ್ಪ ಅಂದರೆ ನಾವು ಇದ್ದೀವಿ ಭಾರತದವರು. ಸೊ ಹಾಗಾಗಿ ಹುಷಾರಾಗಿರಿ. ಟಾಪ್ 10ನಲ್ಲಿ ಭಾರತಕ್ಕೆ 8ನೇ ಸ್ಥಾನ. ಹಂಗೆ ಯಾಮಾರಿ ಹಾಗೆ ಬಿಟ್ಟರೆ ಅದು ಹೋಗ್ತಾ ಇರುತ್ತೆ. ಒಮೈಕ್ರಾನ್ ನಡುವೆ ಕೊರೋನಾ ಕೇಸ್ ಏರಿಕೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಹೆಚ್ಚಾಗ್ತಾ ಇದೆ ಕೊರೋನಾ ಕೇಸ್ಗಳು. ಇದು ಮಗದೊಂದು ಆತಂಕ. ಬೆಂಗಳೂರು ಸೇರಿ 16 ಜಿಲ್ಲೆಗಳಲ್ಲಿ ಕೇಸ್ ನಿಧಾನಕ್ಕೆ ಏರಿಕೆ ಆಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಮಲೆನಾಡು ಭಾಗ, ಶಿವಮೊಗ್ಗ, ಇನ್ನು ಕೊಪ್ಪಳ ಭಾಗ 400% ಕೇಸ್ ಏರಿಕೆ. ಹುಷಾರಾಗಿರಪ್ಪ. 400% ರೀ, ತಮಾಷೆ ಅಲ್ಲ. 15 ದಿನಗಳಲ್ಲಿ 25% ಕೇಸ್ ಏರಿಕೆ ಆಯಿತು. ಇದೇ ಥರನೇ ಫಸ್ಟ್ ವೇವ್ ಆದಮೇಲೆ ಸೆಕೆಂಡ್ ವೇವಲ್ಲೂ ಹಿಂಗೆ ಶುರುವಾಯಿತು. ಆಮೇಲೆ ತಡ್ಕೊಳಕ್ಕಾಗದ ರೇಂಜಿಗೆ ಬಂತು. ಇವಾಗ 3ನೇ ಅಲೆ ಭೀತಿ, ಒಮೈಕ್ರಾನ್ ಬೇರೆ. ಇನ್ನೊಂದು ಕಡೆ ಕರೋನಾ ಕೇಸ್ ಜಾಸ್ತಿ ಆಗ್ತಾ ಇದೆ. ಕೇರ್ಫುಲ್. ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಜಿಲ್ಲೆಗಳಲ್ಲೂ ಏರಿಕೆ ಆಗ್ತಾ ಇದೆ. ಪ್ರತಿದಿನ ಶಾಲಾ ಕಾಲೇಜುಗಳಲ್ಲಿ ಕೇಸ್ ಹೆಚ್ಚಾಗ್ತಾ ಇದೆ. ನಿನ್ನೆ ರಾಜ್ಯದಲ್ಲಿ 456 ಕೊರೋನಾ ಕೇಸ್. ಪ್ರತಿದಿನ 150, 130, 170 ಇತ್ತು. ಯಾರೂ ತಲೆ ಕೆಡಿಸ್ಕೊಂಡಿರಲ್ಲ. ಬರ್ತಾ ಇತ್ತು, ಪರವಾಗಿಲ್ಲ ಬಿಡು, 70-80ಕ್ಕೂ ಬಂದಿತ್ತು. ಆದರೆ ಈಗ ಹಂಗಲ್ಲ, 456. ಹಾಗೆ ಬಿಟ್ಟರೆ ಇನ್ನೊಂದು ವಾರ ಆದಮೇಲೆ ನಾವೇ 1000 ಅಂದ್ಬಿಡ್ತೀವಿ. ಅಂದರೆ ಹಂಗೆ ಕೇಸ್ ಆಗ್ತಿರುತ್ತೆ. ಆ ಥರ ಆಗೋಗಿ ಬಡಬಾರ್ದು. ಕೇರ್ಫುಲ್. ಹಿಂದಿನ ವಾರಕ್ಕಿಂತ 3-4 ಪಟ್ಟು ಏರಿಕೆ ಆಗ್ತಾ ಇದೆ. ಅದಕ್ಕೆ ನಾನು ಹೇಳಿದ್ದು, ಇದು ಮಲ್ಟಿಪ್ಲಿಕೇಶನ್ ಹೆಂಗಾಗುತ್ತೆ ಅಂದರೆ ನೆಕ್ಸ್ಟ್ ಒಂದೊಂದು ವಾರಕ್ಕೆ ಇನ್ನೂ ಹೆಚ್ಚಾಗ್ತಿರುತ್ತೆ. ಸೊ ಹಾಗಾಗಿ ಹುಷಾರಾಗಿರಿ. 500 ಬಾರ್ಡ್ರಲ್ಲಿದೆ ಈಗ. ಹಿಂದಿನ ವಾರಕ್ಕಿಂತ 3-4 ಪಟ್ಟು ಏರಿಕೆ ಆಗಿದೆ. ಮಹಾರಾಷ್ಟ್ರ ಹಾಗೂ ಕೇರಳ ಭಾಗದ ಗಡಿಯಲ್ಲಿ ಒಂದಷ್ಟು ಹೆಚ್ಚಾಗಿದೆ ಆತಂಕ. ಹಾಗೆ ವಿದೇಶದಿಂದ ಬಂದವರಿಂದಲೂ ಕೂಡ ಒಂದಷ್ಟು ಟೆನ್ಷನ್ ಶುರುವಾಗ್ತಾ ಇದೆ. ಕೇರ್ಫುಲ್, ಹುಷಾರು. ಎಲ್ಲರೂ ಕೂಡ ಮಾಸ್ಕ್ ಹಾಕೊಳ್ಳೋದನ್ನ, ಸಾಮಾಜಿಕ ಅಂತರ ಇಟ್ಕೊಳ್ಳೋದನ್ನ ಮರಿಬೇಡಿ.
ಬೆಂಗಳೂರಿನಲ್ಲೂ ಕೂಡ ಹೆಚ್ಚಾಗ್ತಾ ಇದೆ ಕರೋನಾ ಕೇಸ್. ನಿನ್ನೆ ಬೆಂಗಳೂರಿನಲ್ಲಿ 256 ಮಂದಿಗೆ ಪಾಸಿಟಿವ್ ರೀ, 2 ಸಾವು ಕೂಡ ಆಗಿದೆ. ಬ್ರೇಕಿಂಗ್ ನ್ಯೂಸ್. ನಾನ್ನೂರಕ್ಕೂ ಹೆಚ್ಚು ಕೇಸ್ ಕರ್ನಾಟಕದಲ್ಲಿ. ಬೆಂಗಳೂರಿನಲ್ಲಿ 250ರ ಗಡಿ ದಾಟಿತು. 50%ಗಿಂತ ಜಾಸ್ತಿ ಬೆಂಗಳೂರು ಸಿಟಿನೇ ಈಗ. ಸೊ 256 ಮಂದಿಗೆ ಪಾಸಿಟಿವ್ ಆಗಿದೆ, 2 ಸಾವನ್ನಪ್ಪಿದ್ದಾರೆ. ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಹೆಚ್ಚಾಗ್ತಾ ಇದೆ ಒಂದು ಆತಂಕ. ನಿನ್ನೆ ಆನೇಕಲ್ನ 12 ವಿದ್ಯಾರ್ಥಿಗಳಿಗೆ ಸೋಂಕಾಗಿದೆ, ಪಾಸಿಟಿವ್. ಮರಸೂರಿನ ನರ್ಸಿಂಗ್ ಕಾಲೇಜಲ್ಲಿ 7 ಕೇಸ್ ಪತ್ತೆಯಾಗಿದೆ. ಖಾಸಗಿ ಕಂಪನಿಯಲ್ಲಿ ನಿನ್ನೆ 3 ಕೇಸ್ ಪತ್ತೆಯಾಗಿದೆ. ಸೊ ಹಾಗಾಗಿ ಅಲರ್ಟ್, ಹುಷಾರಾಗಿರಿ. ವಿದ್ಯಾರ್ಥಿಗಳಿಗೆ ಸೋಂಕು, ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿರೋರಿಗೆ ಸೋಂಕು. ಮರಸೂರಿನ ನರ್ಸಿಂಗ್ ಕಾಲೇಜ್ 7 ಕೇಸ್ ಪತ್ತೆಯಾಗಿದೆ, ಕೇರ್ಫುಲ್. ಇಷ್ಟೆಲ್ಲ ಆದಮೇಲೆ ಹೌದೆಲ್ಲ ಟೆನ್ಷನ್ ಆಗ್ತಾ ಇದೆ, ಹಾಗಾದ್ರೆ ಜನ ಎಚ್ಚೆತ್ಕೊಂಡಿದ್ದಾರಾ, ಏನು ನಡೀತಿದೆ ಅದನ್ನ ಗ್ರೌಂಡ್ ರಿಪೋರ್ಟ್ ಕೊಡಿಸೋದಕ್ಕೆ ನನ್ನ ಸಹೋದ್ಯೋಗಿ ಗಂಗಾಧರ್ ಬಾಗಟ ಲೈವ್ ಜಾಯಿನ್ ಆಗ್ತಿದ್ದಾರೆ. ಎಲ್ಲಿ? ಬೆಂಗಳೂರಿನ ಹೃದಯ ಭಾಗ, ಅದು KR ಮಾರುಕಟ್ಟೆ, ಕೃಷ್ಣರಾಜ ಮಾರುಕಟ್ಟೆಯಿಂದ ಗಂಗಾಧರ್. ವೆರಿ ಗುಡ್ ಮಾರ್ನಿಂಗ್ ಗಂಗಾಧರ್. ಒಂದಷ್ಟು ಆತಂಕ ಹೆಚ್ಚಾಗ್ತಾ ಇದೆ, ಒಮಿಕ್ರಾನ್ ಬೇರೆ ಇದೆ ದೇಶದಲ್ಲಿ, ಪ್ರಪಂಚದಾದ್ಯಂತ ಈ ಎಲ್ಲ ಕಡೆ ಅದೇ ಮಾತು. ನಮ್ಮ ಜನಕ್ಕೂ ಇದನ್ನು ತಿಳಿಯಪಡಿಸ್ತಿದ್ದೀವಿ. ಏನಾದರೂ ಜನ ಅರ್ಥ ಮಾಡಿಕೊಂಡು ಓಕೆ ಹುಷಾರಾಗಿರೋಣಪ್ಪ ಅಂತಿದ್ದಾರಾ? ಬೆಳ್ಳಂಬೆಳಗ್ಗೆ ಮಾರ್ಕೆಟ್ನ ಸಿಚುವೇಶನ್ ಹೇಗಿದೆ? ಮಾರ್ಷಲ್ಸ್ಗಳು ಬಂದು ಅಲರ್ಟ್ ಮಾಡ್ತಿದ್ದಾರೆ ಅಥವಾ ಫೈನ್ ಹಾಕ್ತಿದ್ದಾರೆ, ಹೇಗಿದೆ ಸಿಚುವೇಶನ್ ಗಂಗಾಧರ್? ಹರೀಶ್ ನಾಗರಾಜು, ಒಂದ್ ಕಡೆ ಒಮಿಕ್ರಾನ್ನ ಭೀತಿ, ಮತ್ತೊಂದ್ ಕಡೆ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿನ ಪ್ರಮಾಣ ಕೂಡ ಜಾಸ್ತಿ ಆಗ್ತದೆ. ಇದನ್ನ ಬಹಳ ಗಂಭೀರವಾಗಿ ಬಿಬಿಎಂಪಿ ಅಧಿಕಾರಿಗಳು ತೆಗೆದುಕೊಂಡಿರುವಂತದ್ದು. ಹೀಗಾಗಿ ನಗರದ ಏನು ಜನದಟ್ಟಣೆ ಪ್ರದೇಶ ಆಗಿರುವಂತಹ KR ಮಾರುಕಟ್ಟೆ ಆಗಿರ್ಬೋದು, ಮತ್ತೆ ಮೆಜೆಸ್ಟಿಕ್ ಆಗಿರ್ಬೋದು, ರೈಲ್ವೆ ನಿಲ್ದಾಣ ಆಗಿರ್ಬೋದು, ಮತ್ತೆ ಏರ್ಪೋರ್ಟ್ ಆಗಿರ್ಬೋದು, ಈ ಸ್ಥಳಗಳಲ್ಲಿ ಕೋವಿಡ್ ಟೆಸ್ಟ್ ಮಾಡುವಂತದ್ದಾಗಿರ್ಬೋದು, ಮತ್ತೆ ಏನು KR ಮಾರುಕಟ್ಟೆ ಮತ್ತೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ನಲ್ಲಿ ಬಿಬಿಎಂಪಿ ಮಾರ್ಷಲ್ಸ್ ಅವರಿಗೆ ದಂಡ ಹಾಕುವುದರ ಜೊತೆಗೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈಗ KR ಮಾರುಕಟ್ಟೆಯಲ್ಲಿ ನಾವಿದ್ದೇವೆ, ಇಲ್ಲಿ ಜನ ಸರಿಯಾಗಿ ಮಾಸ್ಕ್ ಗಳನ್ನ ಬಳಕೆ ಮಾಡ್ತಾ ಇಲ್ಲ, ಮತ್ತೆ ಸಾಮಾಜಿಕ ಅಂತರವನ್ನ ಪಾಲನೆ ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಜೊತೆಗೆ ಮತ್ತೆ ಸ್ಥಳೀಯ ಪೊಲೀಸರು ಅವರಿಗೆ ದಂಡವನ್ನ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇತ್ತೀಚಿನ ಒಮಿಕ್ರಾನ್ನ ಭೀತಿ ಜೊತೆಗೆ ನಗರದಲ್ಲಿ ಇಬ್ಬರಿಗೆ ಏನು ಒಂದು ಒಮಿಕ್ರಾನ್ ಕಾರಣ ಪತ್ತೆ ಆಗಿತ್ತು, ಇದರ ಬಗ್ಗೆ ಅವರಲ್ಲಿ ಅರಿವು ಮೂಡಿಸ್ತಾ ಇದ್ದಾರೆ. ಜೊತೆಗೆ ಅವರಿಗೆ ದಂಡ ಹಾಕುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು, ಮತ್ತೆ ಪೊಲೀಸರನ್ನು ಕೂಡ ಅಲ್ಲಿ ಸ್ಥಳಕ್ಕೆ ನಿಯೋಜನೆಯನ್ನ ಮಾಡಿರುವಂತದ್ದು, ಜೊತೆಗೆ ಬಿಬಿಎಂಪಿ ಅಧಿಕಾರಿ ಅಂದ್ರೆ ಆ ಮಾರ್ಷಲ್ಗಳ ಜೊತೆ ವಾಗ್ವಾದವನ್ನ ಮಾಡುವಂತದ್ದು ಕೂಡ ನೀವು ನೋಡಬಹುದು. ಅಂದ್ರೆ ನಾವು ದಂಡವನ್ನ ನಾವು ಸರಿಯಾಗಿ ಮಾಸ್ಕ್ ಅನ್ನ ಹಾಕದೆ ಬರ್ತಾ ಇರುವಂತ ನಿಟ್ಟಿನಲ್ಲಿ ಅವರಿಗೆ ನೋಡಬಹುದು. ಜೊತೆಗೆ KR ಮಾರುಕಟ್ಟೆಯಲ್ಲಿ ಅಂದ್ರೆ ಸಾಮಾಜಿಕ ಅಂತರವಿರದೆ ಅವರು ವ್ಯಾಪಾರದಲ್ಲಿ ನಿರತರಾಗಿರುವಂತದ್ದು ನೋಡಬಹುದು. ಅಂದ್ರೆ ಸರಿಯಾಗಿ ಮಾಸ್ಕ್ ಗಳನ್ನ ಹಾಕಿರ್ತಾರೆ, ಅದನ್ನ ಸರಿಯಾಗಿ ಬಳಕೆ ಮಾಡೋದಿಲ್ಲ. ಮತ್ತೆ ಕಡಿಮೆ ಜನ ಇದ್ರೂ ಕೂಡ ಅದರ ಸಾಮಾಜಿಕ ಅಂತರವನ್ನ ಪಾಲನೆ ಮಾಡೋದಿಲ್ಲ. ಹೀಗಾಗಿ ಮಾರ್ಷಲ್ಗಳಾಗಿರ್ಬೋದು, ಬಿಬಿಎಂಪಿ ಅಧಿಕಾರಿಗಳಾಗಿರ್ಬೋದು, ಇವರಿಗೆ ಒಂದು ಅರಿವು ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಗಂಗಾಧರ್. ಇವಾಗ ಮತ್ತೆ ಅದು ರೀಎನ್ಫೋರ್ಸ್ಮೆಂಟ್ ಆಗ್ತಿರೋದಕ್ಕೆ ಜನ ಹೇಗೆ ಸ್ಪಂದಿಸ್ತಾ ಇದ್ದಾರೆ? ಹರೀಶ್, ಅಂದ್ರೆ ಇಲ್ಲಿನ ಜನ ಇಲ್ಲೂ ಕೂಡ ನಿರ್ಲಕ್ಷ್ಯದಿಂದಲೇ ಅವ್ರು ಇರುವಂತದ್ದು ಕೂಡ ಕಂಡು ಬರ್ತಾ ಇರುತ್ತೆ. ಯಾಕಂದ್ರೆ ಅವರನ್ನ ನಾವು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಅವರು ಯಾವುದೇ ರೀತಿ ಕೊರೋನಾ ಇಲ್ಲ ಏನಿಲ್ಲ ಅನ್ನೋದ್ರ ಬಗ್ಗೆ ನಿರ್ಲಕ್ಷ್ಯದ ಮಾತುಗಳನ್ನ ಆಡ್ತಾ ಇರುವಂತದ್ದು. ಜೊತೆಗೆ ಈ ಒಮಿಕ್ರಾನ್ನ ಇವತ್ತು ಏನಪ್ಪ ಒಂದು ಪತ್ತೆ ಆಗಿತ್ತು, ಅದರಲ್ಲಿ ವೈದ್ಯರೊಬ್ಬರ ಪ್ರಾಥಮಿಕ ಒಂದು ಸಂಪರ್ಕದಲ್ಲಿದ್ದಂತಹ 5ರ ವರದಿ ಏನೋ ಜಿಎಂಸಿ ಒಂದು ರಿಪೋರ್ಟ್ ಏನಿದೆ, ಆ ರಿಪೋರ್ಟ್ ಕೂಡ ಇವತ್ತು ಬರುವಂತದ್ದು. ಹೀಗಾಗಿ ಅವರಿಗೆ ಇವತ್ತು ಒಂದು ವರದಿ ಬಂದಂತಹ ಬಳಿಕ ಏನವರ ಪ್ರಾಥಮಿಕ ಸಂಪರ್ಕದಲ್ಲಿದ್ದಂಥವರು ಕೂಡ ಈಗ ಏನು ಬೋರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಅವರ ವರದಿ ಏನೋ ಒಮಿಕ್ರಾನ್ ಸಂಬಂಧ ಅವರ ಪ್ರೈಮರಿ ರಿಪೋರ್ಟ್ ಅಲ್ಲಿ ಏನು ಬರುತ್ತೆ ಇಲ್ಲ ಅನ್ನೋದ್ರ ಕೂಡ ಆ ಒಂದು ಕೂಡ ಮಾಹಿತಿ ಇರುವಂತದ್ದು. ಜೊತೆಗೆ ಇವತ್ತು ಆ ವರದಿಯಲ್ಲಿ ಏನ್ ಬರ್ತದೆ ಅನ್ನೋದು ಕೂಡ ಬಿಬಿಎಂಪಿ ಅಧಿಕಾರಿಗಳು ಆ ಒಂದು ಆಸ್ಪತ್ರೆಯ ವೈದ್ಯರ ಜೊತೆ ಸಂಪರ್ಕದಲ್ಲಿದ್ದಾರೆ. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಬಿಬಿಎಂಪಿ ಅಧಿಕಾರಿಗಳಾಗಿರ್ಬೋದು, ಮಾರ್ಷಲ್ಸ್ ಆಗಿರ್ಬೋದು, ಇವತ್ತು ಕೂಡ ಸಭೆಯನ್ನ ನಡೆಸಿ ಇವತ್ತು ಈ ಮುಂದಿನ ಕಠಿಣ ಕ್ರಮಗಳನ್ನ ಯಾವ ರೀತಿ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಚರ್ಚೆ ಮಾಡಲಿದ್ದಾರೆ. ಥ್ಯಾಂಕ್ ಯು ಗಂಗಾಧರ್ ವಾಗಟ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ತೊಲಗಿಲ್ಲ ಕರೋನಾ, ಜೀವ ತುಂಬಾ ಜೋಪಾನ. 1 ಡೋಸ್ ಸಾಕಾಗಲ್ಲ, ಬೇಕೇ ಬೇಕು ಸೆಕೆಂಡ್ ಡೋಸ್. ತಪ್ಪದೆ ಹಾಕಿಸ್ಕೊಳ್ಳಿ 2ನೇ ಡೋಸ್ ವ್ಯಾಕ್ಸಿನ್. ನ್ಯೂಸ್ 18 ಕನ್ನಡದ ಅಭಿಯಾನ ಇದು, ಆಪ್ತ ರಕ್ಷಕ 2. ಕೊರೋನಾ ವ್ಯಾಕ್ಸಿನ್ ಹಾಕೋದಕ್ಕೆ ಸರ್ಕಾರ ಸರ್ಕಸ್ ಮಾಡ್ತಾ ಇದೆ. ರಾಜ್ಯ ಕೇಂದ್ರ ಸರ್ಕಾರಗಳಿಂದ ಹಲವು ಆಫರ್ಗಳು ಕೂಡ ಬಂದಿದೆ. ಕೊರೋನಾ ಸೆಕೆಂಡ್ ಡೋಸ್ಗೆ ಜನಬೆಂಬಲ ಹೇಗಿದೆ? ಕೊರೋನಾ 2ನೇ ಡೋಸ್ ಹಂಚಿಕೆ ಅಭಿಯಾನ. ಬ್ರೇಕಿಂಗ್ ನ್ಯೂಸ್.
ಆಪ್ತರಕ್ಷಕ 2 ನ್ಯೂಸ್ 18 ಕನ್ನಡದಲ್ಲಿ ಶುರುವಾಯಿತು. ಮೊದಲ ಅಭಿಯಾನ ಇದು. ನ್ಯೂಸ್ 18 ಕನ್ನಡದ ವ್ಯಾಕ್ಸಿನೇನ ಮೆಗಾ ಅಭಿಯಾನ ಶುರು ಮಾಡಿದ್ದೀವಿ. ತುಂಬ ಜನ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಯಾರು ಕೂಡ ಮಿಸ್ ಮಾಡಬೇಡಿ. ಕೊರೋನಾ ಕಡಿಮೆ ಆಯಿತು ಅಂತ ತುಂಬ ಜನ ಪರವಾಗಿಲ್ಲ ಬಿಡು, 2ನೇ ಡೋಸ್ ತಗೊಂಡ್ರೆ ನಡೆಯುತ್ತೆ ಅಂತ ಸುಮ್ಮನೆ ಆಗ್ಬಿಟ್ಟಿದ್ರಿ. ಇವಾಗ ಬೇಡ, ಆ ಥರದ್ದು ಯಾವುದೇ ಆತಂಕಕ್ಕೆ ಒಳಗಾಗದೆ ಸೆಕೆಂಡ್ ಡೋಸನ್ನು ಹಾಕಿಸ್ಕೊಳ್ಳುವ ಮುಂದಾಲೋಚನೆ ಮಾಡಿ. ಮಿಸ್ ಮಾಡಬೇಡಿ. ಬಿಕಾಸ್ ಅದೊಂದೇ ಈ ಕ್ಷಣಕ್ಕೆ ಎಲ್ಲರನ್ನ ಕಾಪಾಡಬಲ್ಲದು. ಸಂಜೀವಿನಿ ಅದೇ ಆಪ್ತರಕ್ಷಕ 2, ಅದು ವ್ಯಾಕ್ಸಿನ್ ಸೆಕೆಂಡ್ ಡೋಸ್. 1 ಡೋಸ್ ಸಾಕಾಗಲ್ಲ, 2ನೇ ಡೋಸ್ ಬೇಕೇ ಬೇಕು. ನ್ಯೂಸ್ 18 ಕನ್ನಡದ ಮೆಗಾ ಅಭಿಯಾನ. ಹೌದು, ಚೈತನ್ಯ ಭರಿತ ಜೀವನಕ್ಕಾಗಿ ಬಳಸಿ ಬಯೋ ಆಕ್ಟಿವ್ ನೋನಿ. ನಮ್ಮ ದೇಶದಲ್ಲಿ 100 ಕೋಟಿ ಲಸಿಕೆ ಆಗಿದೆ. ಮೊದಲ ಡೋಸ್ ಲಸಿಕೆ ತೆಗೆದುಕೊಳ್ಳುವಷ್ಟು ಆಸಕ್ತಿ 2ನೇ ಡೋಸ್ ತೆಗೆದುಕೊಳ್ಳಲು ಜನ ತೋರಿಸ್ತಾ ಇಲ್ಲ. ಮೊದಲ ಡೋಸ್ ಲಸಿಕೆ ತೆಗೆದುಕೊಂಡು 2ನೇ ಡೋಸ್ ಲಸಿಕೆ ಬಗ್ಗೆ ನಿರ್ಲಕ್ಷ್ಯ ಮಾಡಿದವರು ದಯವಿಟ್ಟು 2ನೇ ಡೋಸ್ ತೆಗೆದುಕೊಳ್ಳಿ ಅಂತಿದ್ದಾರೆ ನಟ, ನಿರ್ಮಾಪಕ, ನಿರ್ದೇಶಕ ರಮೇಶ್ ಅರವಿಂದ್. ನಮ್ಮ ದೇಶದಲ್ಲಿ ಈ ಕೊರೋನಾ ಈ ರೀತಿ ಕಡಿಮೆ ಆಗಿರೋದಕ್ಕೆ ಮುಖ್ಯವಾದ ಕಾರಣ ವ್ಯಾಕ್ಸಿನೇಷನ್. ಆಗಲಿ 100 ಕೋಟಿ ವ್ಯಾಕ್ಸಿನೇಷನ್ ಡೋಸಸ್ ಕೊಟ್ಟಿದ್ದಾರೆ ಅಂತ ಕೇಳಿ ಭಾಳ ಹೆಮ್ಮೆ ಆಗುತ್ತೆ. ಈಗ ಎಷ್ಟೊಂದು ಜನ ಮೊದಲನೇ ಡೋಸ್ ತೊಗೊಂಡಿದ್ದೀರಾ, ಬಟ್ 2ನೇ ಡೋಸ್ ತೊಗೊಳಕ್ಕೆ ಯಾಕೋ ಹಿಂಜರಿತಿದ್ದೀರಾ ಅಥವಾ ಸಮಯ ಮಾಡ್ಕೊಳ್ತಿಲ್ಲ. ದಯವಿಟ್ಟು ಯಾರು ಮೊದಲನೇ ಡೋಸ್ ತೊಗೊಂಡು ಸೆಕೆಂಡ್ ಡೋಸ್ ತೊಗೊಂಡಿಲ್ಲೋ ದಯವಿಟ್ಟು ಸೆಕೆಂಡ್ ಡೋಸ್ ತೊಗೊಳ್ಳಿ. ನಾನು ತೊಗೊಂಡಿದ್ದೀನಿ, ನನ್ನ ಶ್ರೀಮತಿ ಅವ್ರು ತೊಗೊಂಡಿದ್ದಾರೆ, ನಮ್ಮ ಅಮ್ಮ ತೊಗೊಂಡಿದ್ದಾರೆ. ಹಾಗಾಗಿ ದಯವಿಟ್ಟು ಇದ್ರ ಬಗ್ಗೆ ಕೇರ್ಲೆಸ್ ಆಗಿರಬೇಡಿ. ಅಷ್ಟು ಫಸ್ಟ್ ಡೋಸ್ ತೊಗೊಂಡಿದ್ದಿಲ್ಲ, ಅಷ್ಟು ಈ ಎಂಥ್ಯೂಸಿಯಾಸ್ಟಿಕ್ ಉತ್ಸಾಹದಿಂದ ಮೊದಲನೇ ಡೋಸ್ ತೊಗೊಂಡ್ರಿ, 2ನೇ ಡೋಸ್ನ ಯಾಕೆ ಮಿಸ್ ಮಾಡ್ತಾ ಇದ್ದೀರಾ? ಪ್ಲೀಸ್ ಡೋಂಟ್ ಮಿಸ್ ಇಟ್. ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ದೇಶದಾದ್ಯಂತ ಅಭಿಯಾನ ಮಾಡ್ತಿದ್ದೀವಿ. ಇದರ ಮುಂದುವರೆದ ಭಾಗ ವಾಟ್ಸಪ್ ಸಹಾಯವಾಣಿ ಕೂಡ ಇದೆ. ಮಗದೊಮ್ಮೆ ನಿಮ್ಮ ಗಮನಕ್ಕೆ ನಂಬರ್ 7977773753 79 77 77 37 53ಕ್ಕೆ ಕೊರೋನಾ ಸಂಬಂಧಪಟ್ಟ ಹಾಗೆ ವಾಟ್ಸಪ್ ಮಾಡಿ ಮಾಹಿತಿ ಪಡ್ಕೊಳ್ಳಿ. ನಮ್ಮ ವೆಬ್ಸೈಟ್ ಕೂಡ ಇದೆ, ಲಾಗ್ ಆನ್ ಆಗಿ www.moneycontrol.com/ಸಂಜೀವಿನಿ. ವೆಲ್ಕಮ್ ಬ್ಯಾಕ್. ನಮೋ ಪುಟಿನ್ ಭೇಟಿ ವಿಶ್ವಕ್ಕೆ ಒಂದು ಮೆಗಾ ಸಂದೇಶ. ಶತ್ರು ರಾಷ್ಟ್ರಗಳಿಗೆ 400ಕ್ಕೂ ಹೆಚ್ಚು ಶಕ್ತಿಯ ಪ್ರದರ್ಶನ. 2+2 ಮಿತ್ರತ್ವ ಸಭೆ ರಕ್ಷಣೆಗೆ ಮಹಾಬೆಂಬಲ. ಭಾರತ ರಷ್ಯಾ ಬಾಂಧವ್ಯ ಈ ಹೊತ್ತಿನ ಸ್ಪೆಷಲ್ನ ನಿಮ್ಮಂದೆ ಇಡ್ತಾ ಇದ್ದೀವಿ. ಇವತ್ತು ಭಾರತಕ್ಕೆ ಬರ್ತಿದ್ದಾರೆ ಆಪ್ತ ಮಿತ್ರ ನಾಯಕ ರಷ್ಯಾ ಅಧ್ಯಕ್ಷ ಹಾಗೂ ಪ್ರಧಾನಿ ಮೋದಿ ಮುಖಾಮುಖಿ ಆಗ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಇವತ್ತು ಭಾರತಕ್ಕೆ ಬರ್ತಿದ್ದಾರೆ ಆಪ್ತ ಮಿತ್ರ ನಾಯಕ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಬ್ಬರು ಕೂಡ ಮುಖಾಮುಖಿ ಭೇಟಿ ಮಾಡ್ತಿದ್ದಾರೆ. ಆಪ್ತ ಮಿತ್ರ ರಷ್ಯಾ ಜೊತೆ ಇವತ್ತು ಹಲವು ಒಪ್ಪಂದಗಳಿಗೆ ಸಹಿ ಹಾಕೋರಿದ್ದಾರೆ ವ್ಲಾಡಿಮಿರ್ ಪುಟಿನ್ ಅವರು. ಮೋದಿ ನೇತೃತ್ವದ ಶೃಂಗಸಭೆ ಇದೆ. 2 ದೇಶಗಳ ಮಧ್ಯೆ ಮಹತ್ವದ ಹಲವು ಒಪ್ಪಂದಗಳಿಗೆ ಸಹಿ ಹಾಕೋರಿದ್ದಾರೆ. ಪ್ರಮುಖವಾಗಿ ದೇಶದ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕುವ ಸಾಧ್ಯತೆಗಳಿದೆ. AK-203 ರೈಫಲ್ಗಳ ಉತ್ಪಾದನೆಯ ಒಪ್ಪಂದ, ವ್ಯಾಪಾರ, ಇಂಧನ, ಬಾಹ್ಯಾಕಾಶದ ಬಗ್ಗೆ ಒಪ್ಪಂದಗಳು, ತಂತ್ರಜ್ಞಾನ, ಸಂಸ್ಕೃತಿ, ರಷ್ಯಾದಿಂದ S-400 ಕ್ಷಿಪಣಿ ಖರೀದಿಯ ಒಪ್ಪಂದ, ಇಂಧನ ಕ್ಷೇತ್ರದಲ್ಲಿ $30 ಬಿಲಿಯನ್ ಹೂಡಿಕೆಯ ಒಪ್ಪಂದ, ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ ಬಳಿಕ ಭಾರತದ ಜೊತೆ ಒಪ್ಪಂದ ಮಾಡ್ಕೋತಿದೆ. ಕ್ವಾಡ್ ಒಪ್ಪಂದಗಳಿಗೆ ಉಭಯ ನಾಯಕರು ಸಹಿ ಹಾಕ್ತಾರೆ ಇವತ್ತು. ಇದು ಭಾರತ ಮತ್ತು ರಷ್ಯಾ ನಡುವಿನ ಒಪ್ಪಂದದ ಒಂದಷ್ಟು ಬೆಳವಣಿಗೆ ಮಾಹಿತಿ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೀವಿ. ಪುಟಿನ್ ಮತ್ತು ಮೋದಿ ನೇತೃತ್ವದ ಶೃಂಗಸಭೆ ಕೂಡ ಇದೆ. ರಷ್ಯಾದಿಂದ ಕೆಲವು ಹೆಲಿಕಾಪ್ಟರ್ ಖರೀದಿಸುವಂತಹ ಸಾಧ್ಯತೆ ಇದೆ. ರಷ್ಯಾದಿಂದ 60 ಹೆಲಿಕಾಪ್ಟರ್ ಖರೀದಿಯ ಒಪ್ಪಂದ ಆಗಿತ್ತು. HAL 200 ಹೆಲಿಕಾಪ್ಟರ್ ತಯಾರಿಕೆಯ ಒಪ್ಪಂದ ಆಗಿತ್ತು. HALನಲ್ಲಿ 2015ರಲ್ಲಿ ಭಾರತ ರಷ್ಯಾ ನಡುವೆ ಒಪ್ಪಂದ ಆಗಿತ್ತು. ಬಿಡಿ ಭಾಗಗಳ ಯಾವ ಪ್ರಮಾಣದಲ್ಲಿ ಬಳಸಬೇಕು ಅನ್ನೋ ಬಗ್ಗೆ ಭಿನ್ನಮತ. ಶೃಂಗಸಭೆ ಬಳಿಕ ಭಾರತ ಮತ್ತು ರಷ್ಯಾ ನಡುವೆ 2+2 ಮಾತುಕತೆ. ಇದಿಷ್ಟು ನರೇಂದ್ರ ಮೋದಿ ಮತ್ತು ವ್ಲಾಡಿಮಿರ್ ಪುಟಿನ್ ರಷ್ಯಾದ ಅಧ್ಯಕ್ಷರ ನಡುವೆ ನಾವು ಅವರಿಬ್ಬರ ಭೇಟಿಯ ಸಂದರ್ಭದಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾದಂತಹ ಬೆಳವಣಿಗೆಗಳು.
ನ್ಯೂಸ್ ಮುಂದುವರಿಸ್ತೀನಿ. ಮತ್ತೊಂದು ಚಿಕ್ಕ ಬ್ರೇಕ್ ಆದಮೇಲೆ ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ವೆಲ್ಕಮ್ ಬ್ಯಾಕ್. ಪುನೀತ್ ರಾಜ್ಕುಮಾರ್ ನಮ್ಮೆಲ್ಲರ ಪ್ರೀತಿಯ ಅಪ್ಪು, ಗಂಧದ ಗುಡಿಯ ಕನಸು, ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮುನ್ನುಡಿ, ವನ್ಯ ಸಂಪತ್ತಿನ ವೈಭೋಗ, ಅದ್ಧೂರಿ ಟೀಸರ್ ಕೈಗನ್ನಡಿ ಈಡೇರ್ತಾ ಇದೆ. ರಾಜಕುಮಾರನ ಅಚ್ಚಳಿಯದ ಅನಂತ ಆಸೆ. ಈ ಹೊತ್ತಿನ ಸ್ಪೆಷಲ್ ಅಪ್ಪು ಗಂಧದ ಗುಡಿ. ಅವರು ಕನಸು ಕಂಡಿದ್ರು, ಅದೀಗ ಆಸೆ ನೆರವೇರ್ತಾ ಇದೆ. ಪುನೀತ್ ರಾಜ್ಕುಮಾರ್ ಅವರ ಕನಸಿನ ಪ್ರಾಜೆಕ್ಟ್ ಅದು ಗಂಧದ ಗುಡಿ. ಇದೊಂದು ಡಾಕ್ಯುಮೆಂಟ್ರಿ. ಆ ಡಾಕ್ಯುಮೆಂಟ್ರಿಯ ಶೀರ್ಷಿಕೆಯ ಟೀಸರ್ ಇವತ್ತು ಬೆಳಗ್ಗೆ 10 ಗಂಟೆಗೆ PRK ಯೂಟ್ಯೂಬ್ ಚಾನಲ್ನಲ್ಲಿ ರಿಲೀಸ್ ಆಗ್ತಾ ಇದೆ. ಹಿಂದೆಂದೂ ಕಾಣದ ಸಿನಿಮಾ ಅನುಭವ ಇದು. ನಿಮ್ಮ ಮುಂದೆ ಬೆಳಗ್ಗೆ 10 ಗಂಟೆಗೆ ಅಂತ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಟ್ವೀಟ್ ಮಾಡಿದ್ದಾರೆ. ರಾಷ್ಟ್ರ ಪ್ರಶಸ್ತಿ ವಿಜೇತ, ವೈಲ್ಡ್ ಕರ್ನಾಟಕ ಖ್ಯಾತಿಯ ಅಮೋಘ ವರ್ಷ JS ಅವರ ಜೊತೆಗೂಡಿ ಪುನೀತ್ ಗಂಧದ ಗುಡಿ ಹೆಸರಿನಲ್ಲಿ ಡಾಕ್ಯುಮೆಂಟರಿ ನಿರ್ಮಾಣ ಮಾಡಿದರು. ಈ ಸಾಕ್ಷ್ಯ ಚಿತ್ರದ ಟೀಸರ್ ನವೆಂಬರ್ 1ನೇ ತಾರೀಕು ಅನಾವರಣಗೊಳ್ಳಬೇಕಾಗಿತ್ತು. ಆದರೆ ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕ ನಿಧನದಿಂದಾಗಿ ಟೀಸರ್ ರಿಲೀಸ್ ಆಗಿರಲಿಲ್ಲ. ಹೀಗಾಗಿ ಇವತ್ತು 10 ಗಂಟೆಗೆ ಮುಹೂರ್ತ ಫಿಕ್ಸ್. ನಾವೆಲ್ಲರೂ ನೋಡೋಕೆ ಕಾಯ್ತಾ ಇದ್ದೀವಿ. ಕಾಡಿಂದ ನಾಡಿಗೆ ಬಂತು ಒಂದು ಕಾಡಾನೆ. ಆ ಕಾಡಾನೆ ಜೊತೆ ಜನರು ಹುಚ್ಚಾಟ ಮಾಡಿದ್ದಾರೆ. ಆನೆಯನ್ನು ಕಾಡಿಗೆ ಓಡಿಸೋದಕ್ಕೆ ಜನ ಅಟ್ಟಾಡಿಸ್ಕೊಂಡು ಹೋಗಿದ್ದಾರೆ. ಆನೆಯ ಮೇಲೆ ವ್ಯಕ್ತಿಯೊಬ್ಬ ಬೆಂಕಿ ಹಚ್ಚಿದ ಪಂಜನ್ನು ಎಸೆದಿದ್ದಾನು ಕೂಡ. ಈ ವೇಳೆ ರೊಚ್ಚಿಗೆದ್ದ ಕಾಡಾನೆ ಗ್ರಾಮಸ್ಥರಿಗೆ ನುಗ್ಗಿದೆ. ಮೈಸೂರಿನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಟಿಬೆಟ್ ಕ್ಯಾಂಪ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಯಾಕೆ ಮಾಡಕ್ಕೆ ಹೋಗ್ತಾರೋ? ರೊಚ್ಚಿಗೆ ತಿರುಗಿ ಬಿದ್ದರೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಇಲ್ಲಿಗೆ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ನಾನಂತೂ ಮಿಸ್ ಮಾಡಲ್ಲ, ನೀವು ಮಿಸ್ ಮಾಡಬೇಡಿ. ಮಾಸ್ಕ್ ಹಾಕೊಳ್ಳೋದು, ಸಾಮಾಜಿಕ ಅಂತರ ಮೇಂಟೈನ್ ಮಾಡೋದು, ಅವಾಗವಾಗ ಸ್ಯಾನಿಟೈಸ್ ಮಾಡೋದು. ಅಟ್ ದ ಸೇಮ್ ಟೈಮ್ ಸೆಕೆಂಡ್ ಡೋಸ್ ವ್ಯಾಕ್ಸಿನೇಷನ್, 2ನೇ ಡೋಸ್ ಹಾಕಿಸ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.